ರವಿ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ತಾವು ಸರ್? ಚೆನ್ನಾಗಿದ್ದೀನಿ ಸರ್. KPSC ಎಕ್ಸಾಮ್ ಏನಿದೆ ಇದು ಪೋಸ್ಟ್ ಪೋನ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಇದು ಪೋಸ್ಟ್ ಪೋನ್ ಆಗುತ್ತಾ ಸರ್? ಸರ್ ಈ KPSC ಎಕ್ಸಾಮಿನೇಷನ್ ಯಾವುದೇ ರೀತಿಯಾಗಿ ಪೋಸ್ಟ್ ಪೋನ್ ಆಗಕ್ಕೆ ಸಾಧ್ಯತೆನೇ ಇಲ್ಲ. ನಾಳೆ ಎಕ್ಸಾಮ್ ಖಂಡಿತವಾಗ್ಲೂ ನಡೆಯುತ್ತೆ. ಈಗಾಗಲೇ ಸೆಂಟರ್ಗಳು ಫಿಕ್ಸ್ ಆಗಿದ್ದಾವೆ, ಹಾಲ್ ಟಿಕೆಟ್ಗಳು ಎಲ್ರಿಗೂ ರೀಚ್ ಆಗಿದ್ದಾವೆ. ಮತ್ತೆ ಪೋಸ್ಟ್ ಪೋನ್ ಮಾಡ್ಬೇಕು ಅಂತ ಕೇಳ್ತಿರೋದು ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಈಗಾಗಲೇ 25ನೇ ತಾರೀಕು ಎಕ್ಸಾಮಿನೇಷನ್ ಲಿಸ್ಟ್ ಆಗಿತ್ತು. ಆಗ IBPS ಎಕ್ಸಾಮಿನೇಷನ್ ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಅದು ಎರಡು ಕ್ಲಾಶ್ ಆಗುತ್ತೆ ಅಂತ ಹೇಳಿ ಸರ್ಕಾರನೇ ಅದಕ್ಕೆ ಮಧ್ಯ ಬಂದು ಅದನ್ನ 2 ದಿನ ಪೋಸ್ಟ್ ಪೋನ್ ಮಾಡಿದ್ದೇವೆ. ಇವಾಗ ಯಾವುದೇ ಕ್ಲಾಶ್ ಇಲ್ಲ. ಭಾನುವಾರ ಎಕ್ಸಾಮಿನೇಷನ್ ನಡೆಸಬೇಕು ಅಂತ ಕೇಳ್ತಾ ಇದ್ದಾರೆ ಕೆಲವು ವಿದ್ಯಾರ್ಥಿಗಳು. ಅಂದ್ರೆ ಏಜ್ ಈಸಿ ನೋಡಿ 43 ವರ್ಷ 42 ವರ್ಷದವರೆಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಎಕ್ಸಾಮ್ ತಗೋಬಹುದು ನೀವು ಅಂತ ಹೇಳಿ. ಅವ್ರ ಒತ್ತಾಯ ಏನು ಅಂದ್ರೆ ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ನೋಟಿಫಿಕೇಶನ್ ಆಗಿ ಅರ್ಜೆಂಟ್ ಆಗಿ ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ ಅನ್ನೋದು ಅವ್ರದ್ದು ಒಂದು ಮಾತು, ಅವ್ರದ್ದು ಒಂದು ಬೇಡಿಕೆ. ಆಗ್ಲಿ ಒಪ್ಕೊಳ್ಳೋಣ ಕೆಲವು. ಆದ್ರೆ KPSC ಎಕ್ಸಾಮಿನೇಷನ್ ನ ಪಾಸ್ ಮಾಡ್ಬೇಕು ಅಂದ್ರೆ KAS ಆಗ್ಲಿ, ತಹಶೀಲ್ದಾರ್ ಆಗ್ಲಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗ್ಲಿ, ಈ ಎಕ್ಸಾಮಿನೇಷನ್ ಪಾಸ್ ಮಾಡಕ್ಕೆ 2 ತಿಂಗಳು 3 ತಿಂಗಳು ಪ್ರಿಪರೇಷನ್ ಆದ್ರೆ ಸಾಧ್ಯವಾಗಲ್ಲ ಸರ್. ಇದ್ರ ಪ್ರಿಪರೇಷನ್ಗಳನ್ನ ವರ್ಷಾನ್ಗಟ್ಲೆಯಿಂದ ಮಾಡ್ತಾ ಇರ್ತಾರೆ ಜನ ವಿದ್ಯಾರ್ಥಿಗಳು. 1 ವರ್ಷ 2 ವರ್ಷದಿಂದ ಮಾಡ್ಕೊಂಡ್ ಬರ್ತಿರ್ತಾರೆ. ಇವರು ಆಲ್ ಆಫ್ ಸಡನ್ ಬರೇ ನನಗೆ 2 ತಿಂಗಳು ಅವಕಾಶ ಸಿಕ್ಕಿದೆ ಓದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಕೇಳ್ತಾ ಇರೋಂತ ಬೇಡಿಕೆ ಒಂದು ಅರ್ಥನೇ ಆಗ್ತಿಲ್ಲ. ಅಥವಾ ಅದೇನೋ ಒಂದು ಏನ್ ಹೇಳ್ತಾರೆ ಗ್ರಾವಿಟಿ ಕಾಣಿಸ್ತಾ ಇಲ್ಲ ಅದ್ರಲ್ಲಿ, ಆ ಮಾತಲ್ಲಿ. ಇದನ್ನ ಕೇಳ್ಕೊಂಡು KT ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ, ಅಲ್ಲೂ ಕೂಡ ರಿಜೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಕೇಳುವಂತದಿಲ್ಲ. ಇವಾಗ ನಮ್ಮ ಬೇಡಿಕೆಗಳು ಏನು ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಓದ್ಕೊಳ್ಳೋಕಿಲ್ಲ ಅಂತ, ಆದ್ರೆ ಕೆಲವು ಇನ್ನ ಬೇರೆ 2 ಲಕ್ಷ 3 ಲಕ್ಷ ವಿದ್ಯಾರ್ಥಿಗಳು ಬೇಗ ನಡೆಸಿದ್ರೆ ಸಾಕಪ್ಪ ಅಂತ. ಯಾಕಂದ್ರೆ KPSC ಯಲ್ಲಿ ನೋಟಿಫಿಕೇಶನ್ ಆಗಿ ಅಪಾಯಿಂಟ್ಮೆಂಟ್ ಆಗೋಷ್ಟರಲ್ಲಿ 5 ವರ್ಷ ಆಗ್ಬಿಡುತ್ತವೆ. ನೋಟಿಫಿಕೇಶನ್ ಆಗಿ ಇವತ್ತು ನೋಟಿಫಿಕೇಶನ್ ಎಕ್ಸಾಮ್ ಅಂತ ಕರೆದಾಗ ಇನ್ನ ರಿಸಲ್ಟ್ ಬಂದು ಅಂತಿಮವಾಗಿ ಮುಗಿಯಷ್ಟು 5 ವರ್ಷ ಆಗುತ್ತೆ ಕರ್ನಾಟಕದಲ್ಲಿ. ಇವಾಗ ನೋಡ್ಬೋದು ನೀವು 2011ರಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ ಆಗಿದ್ದು 2021 ಕೆಲಸ ಸಿಕ್ತು 10 ವರ್ಷ ಆದ್ಮೇಲೆ. ಗೀಸು ಅಂತೆಲ್ಲ ಹೋರಾಟ ಮಾಡಿ ಅಂತದ್ರಲ್ಲಿ ಇಂತ ಒಂದು ಬೇಗ ನಡೆಸೋರು ಅನುಮಾನ ಯಾಕೆ? ಒಳ್ಳೇದಲ್ವ ನಡೆಸೋದು. ಇವಾಗ ಇಂಟರ್ವ್ಯೂ ಕೂಡ 200 ಮಾರ್ಕ್ಸ್ ಇರುವಂತದ್ನ ಕಮ್ಮಿ ತಗೊಂಡ್ಬಂದಾರೆ, 25 ಮಾರ್ಕ್ಸ್ ತಗೊಂಡ್ಬಂದಿದ್ದಾರೆ. 20 ಮಾರ್ಕ್ಸ್ ಇತ್ತು, ಇವಾಗ 25 ತಗೊಂಡಿದ್ದಾರೆ. ಸೊ ಈ ಎಲ್ಲಾನು ಇದ್ದಾಗ ವಿದ್ಯಾರ್ಥಿಗಳು ಯಾರು ನಿನ್ನೆ ಕೂಡ ನೋಡಿ ವಿಜಯನಗರದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ 2-3 ಜನ ವಿದ್ಯಾರ್ಥಿಗಳನ್ನ ಡಿಟೈನ್ ಮಾಡಿದ್ರಂತೆ. ಅವ್ರು ಸ್ಟ್ರೈಕ್ ಮಾಡ್ತಾರೆ, CM ಬರ್ತಾರೆ ವಿಜಯನಗರಕ್ಕೆ, ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಅವ್ರನ್ನ ಡಿಟೈನ್ ಮಾಡಿದ್ರಂತೆ. ವಿದ್ಯಾರ್ಥಿಗಳಿಗೆ 2 ದಿನ 3 ದಿನ ಪರೀಕ್ಷೆ ಇದ್ದಾಗ ನಾವು ಸ್ಟ್ರೈಕ್ ಮಾಡ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರ ವಿದ್ಯಾರ್ಥಿಗಳೇ ಅಲ್ವೇ ಅಲ್ಲ ಸರ್. ನನ್ನ ಪ್ರಕಾರ ಅವ್ರ ಎಕ್ಸಾಮ್ ಪಾಸ್ ಮಾಡಕ್ ಸಾಧ್ಯವೇ ಇಲ್ಲ. 6 ವರ್ಷ ಕೊಟ್ಟು ಅವ್ರು ಓದಕ್ ಪ್ರಿಪರೇಷನ್ ಸಾಧ್ಯವೇ ಇಲ್ಲ. ಯಾರು ಕೂಡ ವಿದ್ಯಾರ್ಥಿಗಳು KPSC ಪಾಸ್ ಮಾಡುವಂತವ್ರಿಗೆ ಇಷ್ಟು ಸಮಯ ಇರಲ್ಲ. 16 ಅವರು 17 ಅವರು ಬುಕ್ ಮುಂದೆ ಇರ್ತಾರೆ. ಅಂತದ್ರಲ್ಲಿ ಇಷ್ಟೆಲ್ಲ ಆಲೋಚನೆ ಮಾಡ್ಕೊಂಡು ನನ್ಗೆ ಓದೋ ಟೈಮ್ ಇಲ್ಲ, ನಾನು ಕೋರ್ಟ್ಗೆ ಹೋಗ್ತೀನಿ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂದವ್ರಿಗೆ ಬುದ್ಧಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಖಂಡಿತ ಪೋಸ್ಟ್ ಪೋನ್ ಆಗಕ್ಕೆ ಸಾಧ್ಯವೇ ಇಲ್ಲ ಸರ್. ಒಂದು ವೇಳೆ ಪೋಸ್ಟ್ ಪೋನ್ ಆದ್ರೂ ಈಗ ವಿದ್ಯಾರ್ಥಿ ಪ್ರಿಪೇರ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಬೇಸರ ಆಗೇ ಆಗುತ್ತೆ. ಇದು ನೋಡಿ ಪ್ರಿಪೇರ್ ಆಗಿಲ್ಲ ಅಂದ್ರೂ ಕೂಡ KPSC ಹಣೆ ಬರ ಹೇಗಿದೆ ಅಂದ್ರೆ ಎಕ್ಸಾಮಿನೇಷನ್ ನಡೆಸಿರೋ ಸಾಕು ಅಂತ ಕಾಯ್ಕೊಂಡ್ ಕುಂತಿರೋರು ಓದಿರೋಂತವ್ರು, ಪ್ರಿಪೇರ್ ಆಗಿರೋಂತವ್ರು 2 ವರ್ಷದಿಂದ 3 ವರ್ಷದಿಂದ. ಹೌದು ಅಲ್ವಾ? ಹೋಗ್ಲಿ ಇವಾಗ ಪೋಸ್ಟ್ ಪೋನ್ ಆದ್ರೂ ಕೂಡ ನಿಗದಿ ಮಾಡ್ಬೇಕಲ್ಲ, ಹೋಗ್ಲಿ ಒಂದಿಷ್ಟು ತಿಂಗಳು ಮಾಡ್ತಾರೆ ಅಂತ. ಅದಿಲ್ಲ. ಇವ್ರಿಗೆ ಈ ಯಾವ ಸ್ಟ್ರೈಕ್ ಮಾಡ್ತಿದಾರೆ ಅವ್ರಿಗೆ 2 ತಿಂಗಳಲ್ಲಿ ಪ್ರಿಪೇರ್ ಆಗ್ಬಿಡ್ತಾರ. 2 ವರ್ಷದಲ್ಲಿ ಆಗಿರೋರ್ ಕಥೆಗಳು ಏನಂಗಂದ್ರೆ ಇವೆಲ್ಲ ಸುಮ್ನೆ ಆಗ್ದಿರೋಂತ ಕೆಲಸಗಳು. ಸುಮ್ನೆ ಅವ್ರ ತಂದೆ ತಾಯಿಗಳಿಗೆ ಅವ್ರ ಸಂಬಂಧಿಕರುಗಳಿಗೆ ಹೇಳ್ಕೊಳ್ಳಿ. ಇವೆಲ್ಲ ಸಮಾಜ ಕೇಳೋದ್ ಬೇಡ. ಎಷ್ಟೋ ಜನ 2 ಲಕ್ಷ 3 ಲಕ್ಷ ಜನ ಹುಡುಗರು ಓದಿ ಪೆನ್ನಿಟ್ ಕುಂತವ್ರಾಗ್ಲೇ ರೆಡಿ ಆಗಕ್ಕೆ, ಅದ್ರ ಮಧ್ಯರಾತ್ರಿ ಕದ್ರು ಬರೆಯ ಪಾಸ್ ಆಗೋ ಕೆಪಾಸಿಟಿಗಳು ಇದಾವೆ. ಇವ್ರು ಯಾವ 2 ತಿಂಗಳು ಬೇಕು ಓದಕ್ಕೆ ಅನ್ನೋರ್ನೆಲ್ಲ ತಗ್ ಸೈಡ್ ಹಾಕ್ಬಿಟ್ಟು ಎಕ್ಸಾಮ್ ನಡೆಸ್ಲಿ ಸರ್ ದಯಮಾಡಿ. ಎಕ್ಸಾಮ್ ನಡೆಯುತ್ತೆ. ಈಗಾಗಲೇ 6 ಕೋಟಿ ರೂಪಾಯಿ ಸೆಂಟರ್ಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೆಂಟರ್ಗಳಿಗೆ ಅಡ್ವಾನ್ಸ್ ಕೊಟ್ಟು ಏನಂತ ಹೇಳ್ತಾರೆ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಎಕ್ಸಾಮ್ ನಡೆಸೋದು ಹೇಗೆ ಅಂತ ಹೇಳಿದ್ದಾರೆ. ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಇವ್ರಿಗೆ 2 ತಿಂಗಳು ಯಾರೋ ಒಂದು 50 ಜನ 60 ಜನಕ್ಕೆ ಓದಿರಕ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಪೋನ್ ಮಾಡಕ್ಕಾಗತ್ತಾ? ಬೇಡ. ನಾನು ಹೇಳೋದು ಏನಂದ್ರೆ ನಾಳೆ ತಗೊಳ್ಳೋ ಅಂತ
ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಓದಿ ಪ್ರಿಪೇರ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾವುದೇ ರೀತಿಯಾಗಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ದಯಮಾಡಿ ಎಕ್ಸಾಮ್ ಚೆನ್ನಾಗಿ ಬರೀರಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಯಾರು ಕಷ್ಟ ಪಡೋದಿರ್ತಾರೋ ಅವ್ರು ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಎಕ್ಸಾಮ್ ಪೋಸ್ಟ್ಪೋನ್ ಆಗಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.